ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೆ ಐಶ್ವರ್ಯ ಹೆಗಡೆ ಕೂಡ ಬೋಲ್ಡ್. ಎಲ್ಲರಿಗೂ ಗೊತ್ತಿರುವ ವಿಚಾರ, ಯಾಕಂದ್ರೆ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ. ಈಗಿನಿಂದಲೇ ಚುನಾವಣೆ ತಯಾರಿಯನ್ನ ಐಶ್ವರ್ಯ ಹೆಗಡೆ ಆರಂಭಿಸಿದ್ದಾರಾ? ಡಿಕೆ ಶಿವಕುಮಾರ್ ಅಂತೆ ಸ್ಟ್ರೈಟ್ ಫಾರ್ವರ್ಡ್ ಐಶ್ವರ್ಯ ಹೆಗಡೆ ಅವರ ಬಿಹೇವಿಯರ್. ಐಶ್ವರ್ಯ ರಾಜಕೀಯ ಪ್ರವೇಶಕ್ಕೆ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಸಹಕಾರ ಕೊಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅಖಾಡಕ್ಕೆ ಐಶ್ವರ್ಯ ಎಂಟ್ರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೇಟ್ ಅಪ್ಪನ ರೀತಿಯಲ್ಲಿ ಅಂತ ಐಶ್ವರ್ಯ ಹೆಗಡೆ ಅವರು ಯಾವಾಗ್ಲೂ ಹೇಳ್ಕೊಂಡಿದ್ದಾರೆ. ಯಾರ ತರ ನೀವು ಅಂತ ಪ್ರಶ್ನೆ ಮಾಡಿದಾಗ ತಂದೆ ತರ, ತಂದೆಯ ಸ್ಟ್ರಾಟಜಿಗಳನ್ನ ಇವರು ಕೂಡ ರಾಜಕೀಯದಲ್ಲಿ ಪ್ಲೇ ಮಾಡಿಬಿಟ್ರೆ ಇವರು ಕೂಡ ಒಬ್ಬ ಪವರ್ಫುಲ್ ಲೀಡರ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಪಕ್ಷದಲ್ಲಿ ಇರಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಐಶ್ವರ್ಯ ಅವರ ರಾಜಕೀಯ ಎಂಟ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಐಶ್ವರ್ಯ ಹೆಗಡೆ ಮುಂದಿನ 2028ರ ಚುನಾವಣೆಯಲ್ಲಿ ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ ಆಗೋದಕ್ಕೆ ಅಖಾಡ ಸಿದ್ಧವಾಗಿದೆ ಅನ್ನೋದರ ಇನ್ಸೈಡ್ ಡೀಟೇಲ್ಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಏನಿದು ಲೆಕ್ಕಾಚಾರ? ಡಿಕೆ ಶಿವಕುಮಾರ್ ಅವರ ಪುತ್ರಿಯನ್ನ ರಾಜಕೀಯಕ್ಕೆ ಅಧಿಕೃತವಾಗಿ ಕರ್ಕೊಂಡು ಬರ್ತಾ ಇರುವಂತಹ ಉದ್ದೇಶ ಏನು? ಏನೆಲ್ಲ ಲೆಕ್ಕಾಚಾರಗಳಿದೆ ಅಂತ ಇದರಲ್ಲಿ? ಎಸ್ ಶ್ರುತಿ, ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಏನು 2028ರ ಚುನಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಗಡೆ ರಾಜ್ಯ ರಾಜಕೀಯ ಚುನಾವಣೆಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ರಾಜ್ಯ ರಾಜಕೀಯಕ್ಕೆ ಯಾವ ಕ್ಷೇತ್ರದಿಂದ ಎಂಟ್ರಿ ಕೊಡ್ತಿದ್ದಾರೆ, ಯಾಕೆ ಈ ಪ್ರಶ್ನೆ ಹುಟ್ಟುಕೊಂಡಿದೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಮೊನ್ನೆಯಷ್ಟೇ ಹಾಲಿ ಶಾಸಕರಾಗಿರುವಂಥ ರಾಜೇಗೌಡರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಕಣ್ಣೀರು ಹಾಕಿದ್ರು. ಆದರೆ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಿರುವಂಥ ಶಾಸಕರು ಕ್ಷೇತ್ರವನ್ನು ಯಾವ ಕಾರಣಕ್ಕಾಗಿ ಬಿಟ್ಕೊಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಆದಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಮಗಳಾಗಿರುವಂಥ ಐಶ್ವರ್ಯ ಹೆಗಡೆ ಅವರು, ಅದರಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರ ಕುಟುಂಬಕ್ಕೆ ಸೇರಿರುವಂಥ ಸಿದ್ಧಾರ್ಥ ಅವರ ಸಾಮ್ರಾಜ್ಯಕ್ಕೆ ಯಾರು ಅಧಿಪತಿ ಆಗ್ತಾರೆ ಅನ್ನುವಂಥ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಐಶ್ವರ್ಯ ಹೆಗಡೆ ಅವರು 2028ಕ್ಕೆ ಈ ಒಂದು ಶೃಂಗೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಪ್ರಬಲವಾದಂತಹ ಖಚಿತವಾದ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈಗಾಗಲೇ ಐಶ್ವರ್ಯ ಹೆಗಡೆ ಅವರು ಕೂಡ ಏನು 2028ರ ಚುನಾವಣೆಗೆ ಬೇಕಾದಂತಹ ತಯಾರಿಗಳನ್ನೆಲ್ಲೂ ಕೂಡ ಮಾಡಿಕೊಳ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ನ ಕೊಟ್ಟರೆ 2028ಕ್ಕೆ ಶೃಂಗೇರಿಯಿಂದ ಐಶ್ವರ್ಯ ಹೆಗಡೆ ಸ್ಪರ್ಧೆ ಮಾಡೋದು ಖಚಿತ ಎನ್ನಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಿದ್ಧಾರ್ಥ ಅವರ ಒಂದು ಕಾಪಿ ಸಾಮ್ರಾಜ್ಯಕ್ಕೆ, ಅದರಲ್ಲೂ ಕೂಡ ಶಾಸಕಿಯಾಗಿ ಐಶ್ವರ್ಯ ರಾಜ್ಯ ರಾಜಕೀಯಕ್ಕೆ ಎಂಟ್ರಿನ ಕೊಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.